ದೇಸಿ ಕ್ರಿಕೆಟ್ನಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದ್ದು ಕರ್ನಾಟಕ ಮತ್ತು ಉತ್ತರ ಪ್ರದೇಶಗಳ ನಡುವಿನ ರಣಜಿ ಟ್ರೋಫಿ ಸೆಮಿಫೈನಲ್ ಪಂದ್ಯ. ಸಾಕಷ್ಟು ನಿರೀಕ್ಷೆಯೊಂದಿಗೆ ಆರಂಭವಾದ ಉಪಾಂತ್ಯ ಪಂದ್ಯದಲ್ಲಿ ಟಾಸ್ ಗೆದ್ದ ಕರ್ನಾಟಕ ಮೊದಲು ಬ್ಯಾಟಿಂಗ್ ಆರಂಭಿಸಿತು. ಇನ್ನಿಂಗ್ಸ್ ಆರಂಭಿಸಿದ ರಾಬಿನ್ ಉತ್ತಪ್ಪ ಮತ್ತು ಕೆಬಿ ಪವನ್ ಉತ್ತಮ ಆರಂಭವನ್ನೇ ನೀಡಿದ್ರು. ಆದರೆ ಮೊತ್ತ 42 ರನ್ಗಳಾಗಿದ್ದಾಗ 32 ರನ್ ಗಳಿಸಿ ಆಕರ್ಷಕವಾಗಿ ಆಡುತ್ತಿದ್ದ ರಾಬಿನ್ ಲೆಕ್ಕಾಚಾರ ತಪ್ಪಿ ಎಲ್ಬಿಡಬ್ಲ್ಯೂ ಬಲೆಗೆ ಬಿದ್ರು. ಅನಂತರ ಪವನ್ ರನ್ನ ಕೂಡಿಕೊಂಡ ಭರವಸೆಯ ಆಟಗಾರ ಗಣೇಶ್ ಸತೀಶ್ ಕರ್ನಾಟಕದ ನೆರವಿಗೆ ಬಂದರು. ಈ ಜೋಡಿ ಪಕ್ಕಾ ಲೆಕ್ಕಾಚಾರದೊಂದಿಗೆ ರನ್ ಗಳಿಸತೊಡಗಿತು. ಪರಿಣಾಮ ಉತ್ತರ ಪ್ರದೇಶ ಬೌಲರ್ಗಳು ಪರದಾಡಿದ್ರೆ ಕರ್ನಾಟಕದ ಪಾಳಯದಲ್ಲಿ ಆತ್ಮವಿಶ್ವಾಸದ ವಾತಾವರಣ. ಪ್ರಸಕ್ತ ಸಾಲಿನ ರಣಜಿ ಸೀಸನ್ನಲ್ಲಿ ಉತ್ತಮವಾಗಿ ಆಡುತ್ತಿರುವ ಕೆಬಿ ಪವನ್ ಈ ಸಾಲಿನ 2ನೇ ಅರ್ಧಶತಕ ದಾಖಲಿಸಿದ್ರು. ಆರ್ಪಿ ಸಿಂಗ್ ಎಸೆದ ಮುಂದಿನ ಓವರ್ನಲ್ಲಿಯೇ ವಿಕೆಟ್ ಕೀಪರ್ಗೆ ಕ್ಯಾಚಿತ್ತು ನಿರ್ಗಮಿಸಿದ್ರು. ಮತ್ತೊಂದು ಬದಿಯಲ್ಲಿ ಪವನ್ ಜೊತೆ ಉತ್ತಮವಾಗಿ ಆಡುತ್ತಿದ್ದ ಗಣೇಶ್ ಸತೀಶ್ 49 ರನ್ ಗಳಿಸಿದ್ದಾಗ ಆರ್ಪಿ ಎಸೆದ ಇದೇ ಓವರ್ನಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಚಿತ್ತು 1 ರನ್ನಿಂದ ಅರ್ಧಶತಕ ತಪ್ಪಿಸಿಕೊಂಡ್ರು. ಈ ಆಘಾತದ ನಡುವೆಯೇ ನಾಯಕ ದ್ರಾವಿಡ್ರನ್ನ ಕೂಡಿಕೊಂಡ ಭರವಸೆಯ ಯುವ ಆಟಗಾರ ಮನೀಶ್ ಪಾಂಡೆ ಆತ್ಮವಿಶ್ವಾಸದಿಂದಲೇ ಆಟ ಆರಂಭಿಸಿದ್ರು. ಅವಕಾಶ ಸಿಕ್ಕಾಗಲೆಲ್ಲ ಬೌಂಡ್ರಿಗಳನ್ನ ಬಾರಿಸಿದ ಪಾಂಡೆ ಈ ಸಾಲಿನ 4ನೇ ಅರ್ಧಶತಕ ದಾಖಲಿಸಿದ್ರು. ಅಷ್ಟೇ ಅಲ್ಲ, ತಮ್ಮ ಆಕರ್ಷಕ ಹೊಡೆತಗಳನ್ನು ಮುಂದುವರಿಸಿ ಮತ್ತೊಂದು ಶತಕದ ಭರವಸೆ ಮೂಡಿಸಿದ್ರು. ಆದರೆ ಮೊದಲ ದಿನದ ಆಟದ ಅಂತ್ಯಕ್ಕೆ ಕೇವಲ 2 ಓವರ್ಗಳು ಬಾಕಿ ಇದ್ದಾಗ 66 ರನ್ ಗಳಿಸಿದ್ದ ಪಾಂಡೆ ಪ್ರವೀಣ್ ಕುಮಾರ್ ಬೌಲಿಂಗ್ನಲ್ಲಿ ಮಹಮ್ಮದ್ ಕೈಫ್ಗೆ ಕ್ಯಾಚಿತ್ತು ನಿರಾಶೆ ಮೂಡಿಸಿದ್ರು. ನಂತರ 37 ರನ್ ಗಳಿಸಿರುವ ದ್ರಾವಿಡ್ ನೈಟ್ ವಾಚ್ಮನ್ ವಿನಯ್ ಕುಮಾರ್ ಜೊತೆ ಸೇರಿ ಕರ್ನಾಟಕದ ಇನ್ನಿಂಗ್ಸ್ ಅನ್ನ ದಿನದಂತ್ಯದವರೆಗೂ ಭದ್ರವಾಗಿ ಹಿಡಿದಿಟ್ರು. ಪರಿಣಾಮ ಕರ್ನಾಟಕ ಮೊದಲ ದಿನದಂತ್ಯಕ್ಕೆ 4 ವಿಕೆಟ್ ನಷ್ಟಕ್ಕೆ 255 ರನ್ ಗಳಿಸಿದೆ. ಉತ್ತರ ಪ್ರದೇಶದ ಪರ ಆರ್ಪಿ ಸಿಂಗ್ 2 ವಿಕೆಟ್ ಪಡೆದರೆ ಪ್ರವೀಣ್ ಗುಪ್ತಾ ಮತ್ತು ಪ್ರವೀಣ್ ಕುಮಾರ್ ತಲಾ 1 ವಿಕೆಟ್ ಪಡೆದರು. ಬೆಂಗಳೂರಿನಲ್ಲಿ ಆರಂಭವಾಗಿರುವ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ನಡುವಿನ ರಣಜಿ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಮೊದಲ ದಿನ ಸಾಧಾರಣ ಮೊತ್ತ ಗಳಿಸಿದೆ. ಆದರೆ ನಾಯಕ ದ್ರಾವಿಡ್ ಇನ್ನೂ ಕ್ರೀಸ್ನಲ್ಲಿ ಇರುವುದು ಕರ್ನಾಟಕ ಉತ್ತಮ ಮೊತ್ತ ಗಳಿಸುವ ಆಶಾವಾದವನ್ನು ಮೂಡಿಸಿದೆ. ಕ್ಯಾಮರಾಮನ್ ಮೂರ್ತಿ ಜೊತೆ ಗುರು ಕುಸುಗಲ್, TV9 ಬೆಂಗಳೂರು.